ಇವತ್ತಿನ ದಿನ ಎಜಿಪಿ ಕಡೆಯಿಂದ ನಾವು ಗಾಂಧಿ ಜಯಂತಿನ ಆಚರಿಸ್ತಾ ಇದ್ದೀವಿ. ಏನ್ ನಾವು ಇವತ್ತು ಸ್ವಾತಂತ್ರ್ಯ ಅಂತ ನಾವು ಆಚರಿಸ್ತಾ ಇದ್ದೀರಿ. ಎಲ್ಲ ನಮ್ಮ ಪೂರ್ವಜರು ಗಾಂಧೀಜಿಯವರ ಇದು ಅವ್ರದ್ದು ಸ್ಯಾಕ್ರಿಫೈಸು, ಅವ್ರದ್ದು ಏನು ಹೋರಾಟ, ಬ್ರಿಟಿಷ್ ಅವರ ವಿರುದ್ಧ ಅವರು ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾವು ಎಲ್ಲ ಪ್ರಜೆಗಳು ಇವತ್ತು ನಾವು ಸ್ವಾತಂತ್ರ್ಯವಾಗಿ ನಾವು ಇವತ್ತು ಇಂಡಿಯಾ ಅಲ್ಲಿ ಇದ್ದೀವಿ. ಇದು ಎಲ್ಲ ಕ್ರೆಡಿಟ್ ನಮ್ಗೆ ಸ್ವಾತಂತ್ರ್ಯ ಹೋರಾಟಗಾರರು. ಅದರಲ್ಲಿ ಮುಖ್ಯ ಯಾರಂದ್ರೆ ನಮ್ಮ ಗಾಂಧೀಜಿಯವರು. ಅವ್ರಿಗೆ ನಾವು ಇವತ್ತು ನಾವು ನಾವು ಸ್ವಾತಂತ್ರ್ಯವನ್ನು ನಾವು ಸ್ವಾತಂತ್ರ್ಯವಾಗಿ ನಾವು ಓಡಾಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಬಂದು ಗಾಂಧೀಜಿಯವರು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವರು ನಮ್ಗೆಲ್ಲ ಅವರು ಸ್ವಾತಂತ್ರ್ಯವನ್ನು ತಂದಿದ್ದಾರೆ. ಅದಕ್ಕೆ ನಾವು ಇವತ್ತು ಗಾಂಧೀಜಿಗೆ ನೆನೆಸ್ಕೊಳ್ಬೇಕು. ಗಾಂಧೀಜಿ ನಮ್ಗೋಸ್ಕರ ಒಬ್ಬ ಐಡಿಯಲ್. ಅವ್ರು ನಮ್ಗೆ ಅವರು ನಾವು ಫಾಲೋವರ್ಸ್. ಗಾಂಧೀಜಿ ಮಾಡಲ್. 155ನೇ ಮಹಾತ್ಮ ಗಾಂಧೀಜಿಯ ಜನ್ಮ ದಿನಾಚರಣೆಯನ್ನು ನಾವು ಒಂದು ಗಾಂಧಿ ವನದಲ್ಲಿ ಗಾಂಧೀಜಿ ಮಾಲಾರ್ಪಣೆ ಮಾಡಿ ಏನು ಇವತ್ತು ನಮ್ಮ ಪ್ರಪಂಚಾದ್ಯಂತ ಒಂದು ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮನ ಜೀವನವನ್ನು ಮುಡಿಪಾಗಿಟ್ಟು ಹಲವು ಚಳುವಳಿಯಲ್ಲಿ ಭಾಗಿಯಾಗಿ ಈ ದೇಶಕ್ಕಾಗಿ ಒಂದು ಶಾಂತಿಯ ಸ್ವತಂತ್ರವನ್ನು ತಂದುಕೊಟ್ಟವರು. ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶವೇ ಮಾತ್ರ ಒಂದು ಶಾಂತಿಯ ಒಂದು ಸ್ವತಂತ್ರ ಪಡೆದಿದೆ. ಯಾಕಂದ್ರೆ ಗಾಂಧೀಜಿಯವರು ಅಹಿಂಸಾವಾದಿಗಳು. ತನ್ನ ಎಲ್ಲ ಜೀವನವನ್ನು ನಮ್ಮ ದೇಶಕ್ಕಾಗಿ ಮುಡಿಪಾಗಿಟ್ಟರು. ಅವರು ವಿದೇಶಗಳಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾ ದಕ್ಷಿಣ ಆಫ್ರಿಕಾದಲ್ಲಿ ಸಾಮಾಜಿಕ ನಾಗರಿಕ ಹಕ್ಕುಗಳ ಹೋರಾಟಗಾರರಾಗಿದ್ದರು ಮೊದಲು. ತದನಂತರ 1917ರಲ್ಲಿ ಭಾರತಕ್ಕೆ ಹಿಂದಿರುಗಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಒಂದು ಪಕ್ಷದಲ್ಲಿ ಸಕ್ರಿಯವಾಗಿ ಇದ್ದರು ಮತ್ತು ಈ ದೇಶಕ್ಕಾಗಿ ದಂಡಿ ಯಾತ್ರೆಯನ್ನು ಮಾಡುವ ಮುಖಾಂತರ ಹಲವು ಚಳುವಳಿಗಳು, ಕ್ವಿಟ್ ಇಂಡಿಯಾ ಚಳುವಳಿ, ಏನು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಹಲವು ಚಳುವಳಿಗಳನ್ನು ಮಾಡುತ್ತಾ ಮುಖಾಂತರ ಸರೋಜಿನಿ ನಾಯ್ಡು, ಮೌಲಾನಾ ಆಜಾದ್ ಮಹನೀಯರ ಜೊತೆ ಸೇರಿ ಇವರು ಈ ದೇಶಕ್ಕಾಗಿ 1947 ಆಗಸ್ಟ್ 15ರಂದು ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು. ಆದರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟವರು ಹಿಂದುತ್ವವಾದಿಗಳು ಸಹಿಸಿಲ್ಲ. ಯಾಕಂದರೆ ಅವರಿಗೆ ಇದು ಹಿಡಿಸಲಿಲ್ಲ. 1948 ಜನವರಿ 30ರಂದು ಅವರಿಗೆ ಹಿಂದೂ ಮಹಾಸಭಾದ ಕಾರ್ಯಕರ್ತರಾದ ನಾಥೂರಾಮ್ ಗೂಡ್ಸೆ ಅವರು ಒಂದು ಗುಂಡೇಟಿನಿಂದ ಅವರಿಗೆ ಸಾಯಿಸಲ್ಪಟ್ಟಿದ್ದರು. ಏನು ಈ ಮುಂದಿನ ದಿನಗಳಲ್ಲಿ ನಾವು ಬದುಕುತ್ತಿದ್ದಾರೆ ಅಂದ್ರೆ ಈ ಮಹಾತ್ಮ ಗಾಂಧೀಜಿಯವರು ನೀಡಿದ್ದ ಒಂದು ಸ್ವಾತಂತ್ರ್ಯ. ಇವಾಗ ನಾವು ಸ್ವತಂತ್ರವಾಗಿ ಜೀವಿಸ್ತಿದ್ದೀರಿ. ಇಡೀ ಭಾರತದಲ್ಲಿ ನಮ್ಗೆಲ್ಲ ಹಕ್ಕಿದೆ. ಯಾರನ್ನ ಬೇಕಾದ್ರೂ ಮಾತಾಡ್ಬೋದು, ಯಾವ ಉಡುಪುಗಳನ್ನು ಧರಿಸ್ಬೋದು, ಮಾತಾಡ್ಬೋದು, ಯಾವ ತರಹದ ಊಟವನ್ನು ಸೇರಿಸ್ಬೋದು. ಆದರೆ ಬೇರೆ ರಾಷ್ಟ್ರಗಳಲ್ಲಿ ಆ ತರ ಪರಿಸ್ಥಿತಿ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಮಾತ್ರ ನಮ್ಗೆ ಸ್ವತಂತ್ರ ಇದೆ. ಒಂದು ಸಂವಿಧಾನ ಇದೆ. ಬಾಬಾ ಸಾಹೇಬರು ಕೊಟ್ಟಿರೋ ಒಂದು ಸಂವಿಧಾನ, ನಮ್ಮ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿರುವ ಈ ದೇಶಕ್ಕೆ ಸ್ವಾತಂತ್ರ್ಯ, ಅದೆಲ್ಲ ನಮ್ಗೆ ಅನ್ವಯಿಸುತ್ತದೆ. ಇಲ್ಲಿ ನಾವು ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಜೈನ್, ಎಲ್ಲ ಸೇರಿ ನಾವು ಒಗ್ಗಟ್ಟಾಗಿ ಪ್ರಪಂಚದಲ್ಲಿ ನಾವು ಇದ್ದೀರಿ. ಮುಂದಿನ ದಿನಗಳಲ್ಲಿ ಇದೇ ತರ ಇರಬೇಕಂತ ನಾವು ಆಶಿಸುತ್ತೇವೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೋಲಾರ ತಾಲೂಕು ಘಟಕದಿಂದ ಇದೇ ಆಶ್ವಾಸನೆ ಇಟ್ಟು ಈ ಮಾಲಾರ್ಪಣೆ ಮಾಡುವ ಮುಖಾಂತರ ಈ 155ನೇ ಜನ್ಮ ದಿನಾಚರಣೆಯನ್ನು ಆಚರಿಸಿವೆ. ಧನ್ಯವಾದ.